ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ಮೀನಿಂಗ್ ಆಫ್ ಅಕೌಂಟಿಂಗ್ ಮತ್ತು ಅಕೌಂಟಿಂಗ್ ಪ್ರೊಸೆಸನ್ನು ನೋಡಿದ್ರಿ. ಈ ಕ್ಲಾಸಲ್ಲಿ ನಾನು ಅಕೌಂಟಿಂಗ್ ಆ್ಯಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಅನ್ನೋದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತಂದ್ರೆ ಮಾಹಿತಿಯ ಒಂದು ಮೂಲ ಆಗಿರ್ತೈತಿ ಅಂತ ಹೇಳ್ತಾರೆ. ಸೊ ಹೆಂಗೆ? ಸೊ ಫಸ್ಟ್ ಒನ್ ಏನೈತಿ, ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಮೇಕಿಂಗ್ ಎಕನಾಮಿಕ್ ಡಿಸಿಷನ್ಸ್ ಅಂತ ನಾನು ಹೇಳಿದ್ದೆ, ಎಕನಾಮಿಕ್ ಇವೆಂಟ್ಸ್ ಅಂತ ಲಾಸ್ಟ್ ಕ್ಲಾಸಲ್ಲಿ. ಸೊ ಎಕನಾಮಿಕ್ ಡಿಸಿಷನ್ಸನ್ನು, ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಇದು ಏನು ಮಾಡ್ತದೆ, ಇನ್ಫಾರ್ಮೇಷನನ್ನು ಕೊಡ್ತೈತಿ ಅಂತ ಹೇಳ್ಬೋದು. ಸರ್ವ್ ದ ಯೂಸರ್ಸ್ ಹೂ ರಿಯಲಿ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಸ್ ದೇರ್ ಪ್ರಿನ್ಸಿಪಲ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಯಾರು ಯೂಸರ್ಸ್ ಅದಾರ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ಅವ್ರಿಗೂ ಕೂಡ ಇದೇನು ಮಾಡ್ತದೆ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗಿ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಪ್ರೊವೈಡ್ ಇನ್ಫಾರ್ಮೇಷನ್ ಯೂಸ್ಫುಲ್ ಫಾರ್ ಪ್ರಿಡಿಕ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ದ ಅಮೌಂಟ್ ಟೈಮ್ಲಿ ಆ್ಯಂಡ್ ಅನ್ಸರ್ಟನ್ಲಿ ಆಫ್ ಪೊಟೆನ್ಷಿಯಲ್ ಕ್ಯಾಶ್ ಫ್ಲೋಸ್. ಸೊ ಇಲ್ಲಿ ಪ್ರಿಡಿಕ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಅಂತಂದರೆ ಏನು ಮೌಲ್ಯೀಕರಿಸ್ತೀವಿ, ಆಮೇಲೆ ಏನು ಪ್ರಿಡಿಕ್ಟ್ ಮಾಡ್ತೀವಿ ಫ್ಯೂಚರಲ್ಲಿ. ಸೊ ಅದಕ್ಕೂ ಕೂಡ ಇದೇನು ಮಾಡ್ತದೆ, ಅಕೌಂಟಿಂಗ್ ಇನ್ಫಾರ್ಮೇಷನ್ನು ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ಬೋದು. ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಜಡ್ಜಿಂಗ್ ಮ್ಯಾನೇಜ್ಮೆಂಟ್ ಅಬಿಲಿಟಿ ಟು ಯುಟಿಲೈಸ್ ರಿಸೋರ್ಸಸ್ ಎಫೆಕ್ಟಿವ್ಲಿ ಇನ್ ನೀಟ್ಲಿ ಗಿವ್ಸ್. ಆಮೇಲೆ ಇದು ಇನ್ಫಾರ್ಮೇಷನ್ನ ಕೊಡ್ತೈತಿ, ಜಡ್ಜ್ ಮಾಡ್ಬೋದು. ಇದರಿಂದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರೋದ್ರಿಂದ ಏನಾಗ್ತೈತಿ, ಫೈನಾನ್ಷಿಯಲ್ ಪೊಸಿಷನ್ನ ನಾವು ಜಡ್ಜ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗಿ ಇದೇನಾಗ್ತದೆ, ನಮಗೆ ಯೂಸ್ ಆಗ್ತೈತಿ ಒಂದು ಆರ್ಗನೈಜೇಷನಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಹಾಗಾದರೆ ಇದ್ರದ್ದು ಗುಣಲಕ್ಷಣಗಳು ಏನದಾವ ಅಕೌಂಟಿಂಗ್ ಇನ್ಫಾರ್ಮೇಷನ್ದು. ಸೊ ಫಸ್ಟ್ ಒನ್ ಏನೈತಿ, ರಿಲಯಬಿಲಿಟಿ ಮೀನ್ಸ್ ದ users must be able to depend on the information. The reliability of accounting information is determined by the day of correspondence between what the information conveys about the transactions or events that have occurred, measured and displayed. A reliable information should be free error and bias and faithfully represents what it is meant to represent. ಸೊ ರಿಲಯಬಿಲಿಟಿ ಅಂತಂದ್ರೆ ಏನ್ರಿ, ಅಲ್ಲಿ ಯಾವುದೇ ಥರದ ಎರರ್ಸ್ ಫ್ರೀ ಇರ್ತದೆ, ಯಾವುದೇ ಥರದ ತಪ್ಪುಗಳು ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಅದು ಕರೆಕ್ಟ್ ಆದ ಒಂದು ಇನ್ಫಾರ್ಮೇಷನ್ ಇರ್ತೈತಿ, ಅದನ್ನು ನಾವು ನಂಬಬಹುದು. ಸೊ ಹೀಗಾಗಿ ಏನು ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾವಾಗಲೂ ಏನಿರ್ತದೆ, ಅದು ರಿಲಯಬಲ್ ಇರ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ರಿಲೆವೆನ್ಸ್. To be relevant information must be available in time, mostly help in prediction and feedback, and most influence the decision of users by. First one, ರಿಲೆವೆನ್ಸ್ ಅಂತಂದ್ರೆ ಅದು ನಮಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ, ಆಮೇಲೆ ಫೀಡ್ಬ್ಯಾಕ್ ನೋಡಲಿಕ್ಕೆ, ಆಮೇಲೆ ಮಸ್ಟ್ ಬಿ ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಆಫ್ ಯೂಸರ್ಸ್ ಬೈ. ಅದು ಯಾರು ಡಿಸಿಷನ್ಸ್ ತಗೋತಿರ್ತಾರೆ, ಯೂಸರ್ಸ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ಅವರಿಗೆ ಏನು ಮಾಡ್ತದೆ, ಅದು ಹೆಲ್ಪ್ ಮಾಡ್ತದೆ. ಹೆಲ್ಪಿಂಗ್ ದೆಮ್ ಫ್ರಮ್ ಪ್ರಿಡಿಕ್ಷನ್ ಅಬೌಟ್ ದ ಔಟ್ಕಮ್ಸ್ ಆಫ್ ಪಾಸ್ಟ್ ಅಂತಂದ್ರೆ ಪಾಸ್ಟ್ ಏನಾಗೈತಿ ಹಿಂದಿನ ವರ್ಷ ಅಥವಾ ಮುಂದೆ ಏನಾಗ್ತದೆ ಪ್ರೆಸೆಂಟು, ಆಮೇಲೆ ಈಗ ಏನು ನಡೆದದ ಪ್ರೆಸೆಂಟು, ಆಮೇಲೆ ಫ್ಯೂಚರಲ್ಲಿ ಏನಾಗ್ತಾವ ಇವೆಂಟ್ಸ್ ಅನ್ನೋದನ್ನು ಅದು ಪ್ರಿಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ಬೋದು. ಆಮೇಲೆ ಕರೆಕ್ಟಿಂಗ್ ದೇರ್ ಪಾಸ್ಟ್ ಇವ್ಯಾಲ್ಯೂಯೇಷನ್ ಅಂತಂದರೆ ಹಿಂದಿನ ಇವ್ಯಾಲ್ಯೂಯೇಷನ್ ಮೌಲ್ಯೀಕರಣಗಳನ್ನು ಅದೇನು ಮಾಡ್ತದೆ, ಕನ್ಫರ್ಮ್ ಮಾಡ್ತೈತಿ ಅಂತ ಹೇಳ್ತಾರೆ. ಸೊ ಇದು ರಿಲಯಬಿಲಿಟಿ ಇರ್ತೈತಿ, ಆಮೇಲೆ ರಿಲೆವೆನ್ಸ್ ಇರ್ತೈತಿ, ಆಮೇಲೆ ಅಂಡರ್ಸ್ಟ್ಯಾಂಡಬಿಲಿಟಿ ಮೀನ್ಸ್ ಡಿಸಿಷನ್ ಮೇಕರ್ಸ್ ಮಸ್ಟ್ ಇಂಟರ್ಪ್ರಿಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇನ್ ದ ಸೇಮ್ ಸೆನ್ಸ್ ಆ್ಯಸ್ ಇಟ್ ಈಸ್ prepared and conveyed to them. The quantity that distinguish between good and bad communication in a message are fundamental to the understandability of the message. ಸೊ ಇದೇನಾಗ್ತದೆ, ಒಂದು ಮೆಸೇಜ್ ಆಗಿ ಕ್ರಿಯೇಟ್ ಆಗ್ತೈತಿ. ಸೊ ನಮ್ಗೆ ಇದು ತಿಳಿಬೇಕು, ಡಿಸಿಷನ್ ಮೇಕರ್ಸ್ ಮಸ್ಟ್ ಇಂಟರ್ಪ್ರಿಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇನ್ ದ ಸೇಮ್ ಸೆನ್ಸ್. ಸೊ ಅವರು ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ, ಅವರಿಗೆ ಏನಾಗ್ತದೆ, ಇದು ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗ್ತೈತಿ. ಸೊ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಏನೈತಿ ಫೈನಾನ್ಷಿಯಲ್ ಪೊಸಿಷನ್ನ ಈಗ ಸದ್ಯದು. ಸೊ ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇರೋದ್ರಿಂದ ಅವರಿಗೆ ಡಿಸಿಷನ್ಸ್ ತಗೊಳ್ಳಿಕ್ಕೆ ಏನಾಗ್ತದೆ, ಒಂದು ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಏನಾಗ್ತೈತಿ, ಸಹಾಯ ಮಾಡ್ತೈತಿ ಅಂತ ಹೇಳ್ಬೋದು. ದ ಕ್ವಾಲಿಟಿ ದ್ಯಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ಕಮ್ಯುನಿಕೇಷನ್ ಇನ್ ಎ ಮೆಸೇಜ್ ಆರ್ ಫಂಡಮೆಂಟಲ್ ಟು ದ ಅಂಡರ್ಸ್ಟ್ಯಾಂಡಬಿಲಿಟಿ ಆಫ್ ದ ಮೆಸೇಜ್. ಸೊ ಅದು ಏನಾಗ್ತೈತಿ, ಒಂದು ಏನು ಮೆಸೇಜ್ ಬಂದಿರ್ತದೆ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಥರ ಏನಾಗ್ತದೆ, ಒಂದು ಅಲ್ಲಿ ಸಹಾಯ ಮಾಡ್ತೈತಿ ಯಾವುದು, ಅಕೌಂಟಿಂಗ್ ಇನ್ಫಾರ್ಮೇಷನ್ನು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಸೊ ಫಸ್ಟ್ ಒನ್ ಏನೈತಿ, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಕೌಂಟಿಂಗ್ ಈಸ್ ಯೂಸ್ಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ಅ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ in book of
accounts event must the brilliant executive or manager cannot accurately remember numerous amount of varied transactions such as purchase, sales, receipts, payments, etc. that takes place in a business every day. So objectives ಏನದಾವ ಅಂತಂದ್ರೆ ಅಕೌಂಟಿಂಗ್ದು ಇಟ್ ಮೇಂಟೈನ್ಸ್ ದ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಅಕೌಂಟಿಂಗ್ ಏನು ಮಾಡ್ತೈತಿ ಮೇನ್ ಹತ್ರದ ಉದ್ದೇಶ ಏನಪ್ಪ ಅಂತಂದ್ರೆ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನು ಸೇಲ್ಸ್ ಆಗಿರ್ತಾವ ಏನು ಪರ್ಚೇಸ್ ಆಗಿರ್ತಾವ ಯಾವ ರಿಸಿಪ್ಟ್ಸ್ ಇರ್ತಾವ ಯಾವ ಪೇಮೆಂಟ್ಸ್ ಇರ್ತಾವ ಅವುಗಳನ್ನು ಏನು ಮಾಡ್ತೈತಿ ಒಗ್ಗೂಡಿಸಿ ಎವ್ರಿ ಡೇ ಪ್ರತಿದಿನವೂ ಅವುಗಳನ್ನು ಒಂದು ಕರೆಕ್ಟಾಗಿ ಒಂದು ಸಿಸ್ಟಮೆಟಿಕ್ ಆರ್ಡರಲ್ಲಿ ಮೇಂಟೈನ್ ಮಾಡ್ತದೆ ಬರಿತೈತಿ ಅಂತ ಹೇಳ್ಬೋದು. ಸೊ ಇದು ಒಂದು ಅಬ್ಜೆಕ್ಟಿವ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ನಿಮಗೆಲ್ಲರಿಗೂ ಗೊತ್ತೈತಿ ಲಾಭ ಮತ್ತು ನಷ್ಟ ವ್ಯವಹಾರದಲ್ಲಿ ಯಾವಾಗಲೂ ಲಾಭ ಮತ್ತು ನಷ್ಟ ಇರ್ತೈತಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವುದು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ದ ಓನರ್ಸ್ ಆಫ್ ಬಿಸ್ನೆಸ್ ಆರ್ ಕೀನ್ ಟು ಹ್ಯಾವ್ ಅನ್ ಐಡಿಯಾ ಅಬೌಟ್ ದ ನೆಟ್ ರಿಸಲ್ಟ್ ಆಫ್ ದೇರ್ ಬಿಸ್ನೆಸ್ ಆಪರೇಷನ್ periodically, that is whether the business has earned profit or incurred loss. ಪ್ರಾಫಿಟ್ ಆಗಿತ್ತಂದ್ರೆ ಅರ್ನ್ ಅಂತೀವಿ, ಲಾಸ್ ಆಗಿತ್ತಂದ್ರೆ ಇನ್ಕರ್ಡ್ ಅಂತೀವಿ. ಸೊ ಓನರ್ಸ್ ಯಾವಾಗಲೂ ಎದ್ರಾಗ ಇಂಟ್ರೆಸ್ಟೆಡ್ ಇರ್ತಾರೆ ರೀ, ಆ ಒಂದು ವರ್ಷದ ಪಿರಿಯಾಡಿಕಲಿ ಅಂತಂದ್ರೆ ಆ ಒಂದು ಸಿಸ್ಟಮೈಸ್ಡ್ ಒಂದು ಏನು ಪಿರಿಯಡ್ ಇರ್ತೈತಲ್ಲ, ಸೊ ಆವಾಗ ಏನು ಮಾಡ್ತಾರೆ, ನಮಗೆ ಪ್ರಾಫಿಟ್ ಆಗೈತೋ ಅಥವಾ ಲಾಸ್ ಆಗೈತೋ ಅನ್ನೋದರ ಬಗ್ಗೆ ಒಂದು ಡಿಸಿಷನ್ನ ತಗೊಳ್ಳೋಕ್ಕೆ ಒಂದು ಇಂಟ್ರೆಸ್ಟೆಡ್ ಆಗಿರ್ತಾರೆ. ಸೊ ದಸ್ ಅನದರ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಈಸ್ ಟು ಅಸರ್ಟೈನ್ ದ profit earned or loss sustained by a business during the accounting period, which can be easily worked out with help of record of incomes and expenses relating to the business by preparing a profit and loss account for the period. ಅದಕ್ಕೆ ಏನು ಪ್ರಿಪೇರ್ ಮಾಡ್ತಾರೆ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅದರ ಮುಖಾಂತರ ಅವರು ಪ್ರಾಫಿಟ್ ಆಗ್ಯದನೋ ಲಾಸ್ ಆಗ್ಯದನೋ ಅನ್ನೋದನ್ನು ಕಂಡುಹಿಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತಂದ್ರೆ ಅಕೌಂಟಿಂಗ್ ಆಲ್ಸೋ ಏಮ್ಸ್ ಎಟ್ ಅಸರ್ಟೈನಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಕನ್ಸರ್ನ್ ಇನ್ ದ ಫಾರ್ಮ್ ಆಫ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಟ್ ದ ಎಂಡ್ ಆಫ್ ಎವ್ರಿ ಅಕೌಂಟಿಂಗ್ ಪೀರಿಯಡ್. ಅ ಪ್ರಾಪರ್ ರಿಲೆವೆಂಟ್ ಆಫ್ ರಿಸೋರ್ಸಸ್ ಓನ್ಡ್ ಬೈ ಬಿಸ್ನೆಸ್ ಆರ್ಗನೈಸೇಷನ್. ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತಂದ್ರೆ ನಮ್ದು ಈಗಿನ ಪರಿಸ್ಥಿತಿ ಏನೈತಿ ಫೈನಾನ್ಸ್ದು, ಆ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ದು ಅಸೆಟ್ಸ್ ಎಷ್ಟು ಅದಾವ, ಲಯಬಿಲಿಟೀಸ್ ಏನೇನು ಅದಾವ ಅನ್ನೋದ ಒಂದು ತಿಳ್ಕೊಳ್ಳೋದ ಏನಾಗ್ತದೆ ರೀ ಫೈನಾನ್ಷಿಯಲ್ ಪೊಸಿಷನ್ ಆಗ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟನ್ನು ಮಾಡ್ತೀವಿ. ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ನಾವು ಬ್ಯಾಲೆನ್ಸ್ ಮಾಡಿ ಟ್ಯಾಲಿ ಮಾಡ್ತೀವಿ. ಸೊ ಅದನ್ನು ನೀವು ಪ್ರಾಬ್ಲಮ್ಸಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್ಸ್. ಆಗಲೇ ಹೇಳಿದೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಇರ್ತಾರೆ ಅಂತೇಳಿ ಅವ್ರಿಗೆ ಏನು ಮಾಡ್ತದೆ ಇದು ಇನ್ಫಾರ್ಮೇಷನನ್ನು ಕೊಡ್ತೈತಿ. ಸೊ ಇವೇನು ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್: ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಆಮೇಲೆ ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್, ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್ಸ್. ಸೊ ನೆಕ್ಸ್ಟ್ ನಾವು ರೋಲ್ ಆಫ್ ಅಕೌಂಟಿಂಗ್ ನೆಕ್ಸ್ಟ್ ಕ್ಲಾಸ್ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತ. ಸೊ ಇಲ್ಲಿ ನೀವೇನೇನು ತಿಳ್ಕೊಂಡ್ರಿ ಅಂತಂದ್ರೆ ಅಕೌಂಟಿಂಗ್ ಆ್ಯಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಆಮೇಲೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್, ಅದರಲ್ಲಿ ರಿಲಯಬಿಲಿಟಿ, ರಿಲೆವೆನ್ಸ್, ಅಂಡರ್ಸ್ಟ್ಯಾಂಡಬಿಲಿಟಿ, ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗನ್ನು ನೋಡಿದ್ರಿ. ಥ್ಯಾಂಕ್ ಯು.